ಹಲೋ ಸ್ನೇಹಿತರೆ, ಇವತ್ತಿನ ದಿವಸ ನಾವು ಕೆ ಇ ಎಲ್ಲಿ ಗ್ರೂಪ್ ಸಿ ಎಸ್ ಡಿ ಎ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕೆ ಇ ಎ ಗ್ರೂಪ್ ಸಿ ಎಸ್ ಡಿ ಎ ಕ್ವಶನ್ ಪೇಪರನ್ನು ಅಲ್ಲಿ ಕೇಳಿದಂಥ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ನಾವು ಇವತ್ತು ನೋಡೋಣ. ಭಾಳ ಈಜಿ ಕ್ವಶನ್ಸ್ ಕೇಳೋಣ. ಭಾಳ 9 ಕ್ವಶನ್ ಬಂದವು, ಭಾಳ ಏನು ಬಂದಿಲ್ಲ. 15ರಿಂದ 20 ಕ್ವಶನಾರು ಕೇಳ್ಬೋದಿತ್ತು, ಬಟ್ ಭಾಳ ಕಡಿಮೆ ಕೇಳಿದ್ದಾರೆ ಕ್ವಶನ್. ಅದಕ್ಕಾಗಿ ಎಲ್ಲರೂ ಇವು 9 ಕ್ವಶನನ್ನು ಮಾಡ್ಬೋದು, ಅಷ್ಟು ಈಜಿ ಕ್ವಶನ್ಸ್ ಅದಾವ. ಇಲ್ಲಿ ನೋಡ್ರಿ, 1ನೇ ಕ್ವಶನ್ ಏನು ಹೇಳ್ತಾನಂದ್ರೆ, 6 ಜನರಿರುವ ಒಂದು ಕುಟುಂಬದಲ್ಲಿ ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು ಆಶಾರನ್ನು ವಿವಾಹವಾಗಿರುತ್ತಾನೆ. ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು ರೇಖಾರ ಮಗಳ ಹೆಸರು ಶ್ವೇತಾ ಆಗಿರುತ್ತದೆ. ರೋಹಿತರ್ಗೆ ರಿತು ಎಂಬ ಸಹೋದರಿ ಇದ್ದಾಳೆ. ಹಾಗಾದರೆ ರಾಜು ರಿತುವಿನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾರೆ? ಇದು ಬ್ಲಡ್ ರಿಲೇಷನ್ ಕ್ವಶನ್. ನಾನು ಒಂದು ತಲೆಮಾರದಿಂದ ಇನ್ನೊಂದು ತಲೆಮಾರು ಬರಬೇಕಾದ್ರೆ ನಾವು ಹಿಂಗೆ ವರ್ಟಿಕಲ್ ಲೈನ್ ತೋರಿಸ್ತೀವಿ. ಇಬ್ಬರು ಮಂದಿ ಗಂಡ ಎಂತಿದ್ರಂದ್ರೆ 2 ಡಬಲ್ ಲೈನ್ ತೋರಿಸ್ತೀವಿ. ಅಡ್ಡ 2 ಲೈನ್ ಬರ್ತಾವೆ. ಒಂದೇ ಲೈನ್ ಹೇಳೋದಂದ್ರೆ ಅಕ್ಕ ತಮ್ಮ ಅಣ್ಣ ತಂಗಿ ಹಿಂಗೆ ಬಂತಂದ್ರೆ ಅವು ಸಹೋದರದ ಸಂಬಂಧನ ಒಂದು ಗೆರೆಯಲ್ಲಿ ತೋರಿಸ್ತೀವಿ. ನನ್ನ ಪ್ರಕಾರ ನಾನೇನು ಮಾಡ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೊಗೋತೀನಿ, ಆನಂತರ ಹೆಣ್ಮಕ್ಳನ್ನ ರೌಂಡ್ದಾಗ ಸರ್ಕಲ್ದಾಗ ತೊಗೋತೀನಿ. ಇದು ನನ್ನ ಟೆಕ್ನಿಕ್ಕು. ಬಟ್ ನೀವು ಇಲ್ಲಿ ಪ್ಲಸ್ ಮೈನಸ್ನು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಹೆಂಗೆ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್. ಈಗ ನಾನೇನು ಹೇಳ್ತೀನಿ, ಇಲ್ಲಿ 6 ಜನರ ಇರುವ ಒಂದು ಕುಟುಂಬ ಐತಿ. ಹಾಗಾದ್ರೆ ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು, ಹಾಗಾದ್ರೆ ನಾನೇನು ಮಾಡ್ತೀನಿ, ರಾಜು ಅಂದ್ರೆ ಆರ್ ಅಂತ ಬರ್ಕೋತೀನಿ, ರೋಹಿತ್ನ ತಂದೆ. ರಾಜು ಅಂದ್ರೆ RJ ಅಂತ ಬರ್ಕೋಬೋದಲ್ಲ, RJ ಅಂತ ಬರ್ಕೋತೀನಿ, ಯಾಕಂದ್ರೆ ನಂಗೆ ಕನ್ಫ್ಯೂಸ್ ಆಗಬಾರ್ದಲ್ಲ. ಅದರ ಸಂಬಂಧ ರಾಜು ರೋಹಿತ್ನ ತಂದೆ ಅದಾನಂತ, ಹಾಗಾದ್ರೆ RJ ಅಂತ ಬರ್ಕೋತೀನಿ. ತಂದೆ ಅಂದ್ರೆ ನಾನು ಇದನ್ನು ಗಂಡು ಮಕ್ಕಳಂತ ತೋರಿಸ್ತೀನಿ. ಇವನೇನದಲ್ಲ ರೋಹಿತ್ನ ತಂದೆ ಅಂತ. ರೋಹಿತ್ನ ತಂದೆ ಅಂದರೆ ನಾನು ಏನು ಮಾಡ್ತೀನಿ, R ಅಷ್ಟೇ ಬರ್ಕೋತೀನಿ, ಅಥವಾ RH ಅಂತಲೂ ಬರ್ಕೋಬೋದು. ಇಲ್ಲಿ RH ಅಂತ ಬರ್ಕೋತೀನಿ. ರೋಹಿತ್ನ ತಂದೆಯಾಗಿದ್ದು ಆಶಾರನ್ನು ವಿವಾಹವಾಗಿದ್ದಾರೆ. ರೋಹಿತ್ನ ತಂದೆ ಅದಾನ ರಾಜು, ಮತ್ತು ಆಶಾನ ಮದುವೆ ಆಗ್ಯಾನಂತ. ಹಾಗಾದ್ರೆ ಆಶಾನ ಮದುವೆ ಆದ್ರೆ ನಾವು ಇಲ್ಲಿ ಡಬಲ್ ಗೆರೆ ಹೇಳ್ಕೊಂಡು, ಒಂದು ನಿಮಿಷ, ಇಲ್ಲೇನು ಮಾಡ್ತೀನಿ, ಆಶಾನ ಮದುವೆ ಆಗ್ಯಾನ ರಾಜು. ಹಾಗಾದ್ರೆ ನಾನಿಲ್ಲಿ ಡಬಲ್ ಗೆರೆ ಹೇಳ್ಕೊಂಡು ಒಂದು ಸರ್ಕಲ್ದಾಗ ತೊಗೋತೀನಿ, ಆಶಾ ಅಂತ ಬರ್ಕೋತೀನಿ. ಆಶಾ ಅಂದರೆ ಏನು ಬರ್ಕೋತೀನಿ, ನಾನು A ಅಂತ ಬರ್ಕೋತೀನಿ, ಆಶಾ A ಅಂತ ಬರ್ಕೋತೀನಿ. ಓಕೆ. ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು, ರಾಜುನ ಸಹೋದರಿಯ ಹೆಸರು ಏನೈತಿ, ರೇಖಾ ಐತಿ. ಹಾಗಾದ್ರೆ ಇಲ್ಲಿ ರೇಖಾ RK ಅಂತ ಬರ್ಕೋತೀನಿ. ರೇಖಾ ಅಂದ್ರೆ RK ಅಂತ ಬರ್ಕೋತೀನಿ. ಓಕೆ. ಹಾಗಾದ್ರೆ ಸಹೋದರಿ ಇದ್ದಾಳೆ, ಹಾಗಾದ್ರೆ ಇದನ್ನ ಸರ್ಕಲ್ದಾಗ ತೊಗೋತೀನಿ. ಹೌದಾ? ಓಕೆ. ಈಗ ಮತ್ತೇನು ಹೇಳ್ಯಾನ, ಸಹೋದರಿಯಾಗಿದ್ದು ರೇಖಾರ ಮಗಳ ಹೆಸರು ಶ್ವೇತಾ ಆಗಿರುತ್ತದೆ. ರೇಖಾರ ಮಗಳ ಹೆಸರು ಏನೈತಿ, ಶ್ವೇತಾ ಐತಿ. ಶ್ವೇತಾ ಅಂತಂದ್ರೆ ನಾನಿಲ್ಲಿ ಈಗಿನ ಕೆಳಗೆ ತೊಗೋತೀನಿ. ರೇಖಾನ ಮಗಳ ಹೆಸರು ಶ್ವೇತಾ ಅಂದರೆ S ಅಂತ ಬರ್ಕೋಬೋದು ನಾವು. ಮಗಳ ಹೆಸರು ಮಗಳದಾಳಲ್ಲ, ಅದಕ್ಕಾಗಿ ನಾನು ಹೆಣ್ಣಿತ್ತಂದ್ರೆ ಅದನ್ನು ಸರ್ಕಲ್ದಾಗ ತೊಗೋಬೇಕು. ರೋಹಿತ್ಗೆ ರಿತು ಎಂಬ ಸಹೋದರಿ ಇದ್ದಾಳೆ. ರೋಹಿತ್ಗೆ ರಿತು ಎಂಬ ಸಹೋದರಿ ಇದ್ದಾಳಂತ. ರಿತು ಅಂದ್ರೆ RI ಅಂತ ಬರ್ಕೋತೇನೆ, RI ರಿತು. ಈಕೆ ಸಹೋದರಿ ಇದ್ದಾಳೆ. ಸಹೋದರಿ ಅಂದರೆ ಇದನ್ನು ಸರ್ಕಲ್ದಾಗ ತೊಗೋತೀನಿ. ರೋಹಿತ್ ಗಂಡು ಮಗುವಾದ. ಓಕೆ. ಇವ್ರ ನಡುವೆ ಅಣ್ಣ ತಂಗಿ ಅದಾರೆ, ಇವರು ಇಬ್ಬರು ಮಂದಿ. ಹಾಗಾದರೆ ರಾಜು ರಿತುವಿನೊಂದಿಗೆ ಯಾವ ರೀತಿ ರಕ್ತ ಸಂಬಂಧ ಹೊಂದಿದ್ದಾನೆ? ಈ ರಾಜು ಅದಾನಲ್ಲ, ಈ ರಾಜು ರಿತುಗೆ ಹೆಂಗೆ ಸಂಬಂಧ ಅದಾನು ಅಂತ ಕೇಳ್ತಾನು. ಇಷ್ಟೇ. ರಾಜು ಹೆಂಗೆ ಸಂಬಂಧ ಅದಾನು ಎಲ್ಲ ಬಿಡಿಸಿದ್ವಿ. ಏನಾಗ್ತೈತಿ, ರಿತುವಿನ ರಕ್ತ ಸಂಬಂಧ ಹೊಂದಿದ್ದಾರೆ. ರಿತುವಿನೊಂದಿಗೆ ಅಂದ್ರೆ ತಂದೆ ಆಗ್ತಾನವ, ರಿತುಗೆ ತಂದೆ ಆಗ್ತಾನೆ. ಯಾಕಂದ್ರೆ ರೋಹಿತ್ಗೆ ತಂದೆ ಆದ್ರೆ ರಿತುವಿನ ಅಣ್ಣ ಅದಾನು. ಹಾಗಾದರೆ ಇವರಿಬ್ಬರು ಮಂದಿ ಇವ್ರ ಮಕ್ಕಳದಾರು, ರಾಜುವಿನ ಮಕ್ಕಳದಾರು. ಹಾಗಾಗಿ ಆನ್ಸರ 1ನೇದಾಗ್ತದೆ, ತಂದೆ. ಓಕೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ
ಇದು ಭಾಳ ಈಸಿ ಕ್ವಶನ್, ಇಂಥವು ಬಿಟ್ಟು ಬರಬಾರ್ದು ಯಾವಾಗಲೂ. ಓಕೆ, ಇಲ್ಲಿ ತ್ರಿಕೋನ ಮಹಿಳೆಯರನ್ನು ತೋರಿಸ್ತೈತಿ. ಅಂದ್ರೆ ತ್ರಿಕೋನ ಏನತ್ಲೆ ಅದು ಮಹಿಳೆಯರನ್ನು ತೋರಿಸ್ತೈತಿ. ಇದು ಮಹಿಳೆಯರನ್ನು ತೋರಿಸ್ತದೆ. ಓಕೆ, ಅನಂತರ ವೃತ್ತ ವಿವಾಹಿತರನ್ನು ಅಂದ್ರೆ ಮದುವೆ ಆದವ್ರನ್ನ, ಮ್ಯಾರಿಡ್ ಆದವ್ರು, ಮದುವೆಯಾದ. ಓಕೆ, ಆನಂತರ ಆಯತ ಏನು ಮಾಡ್ತೈತಿ, ಉದ್ಯೋಗಸ್ಥರ, ಎಂಪ್ಲಾಯ್ಡ್ ಪರ್ಸನ್, ಉದ್ಯೋಗ ಹೊಂದಿದವ್ರು ಅಂತ. ಇವರು ಹೆಣ್ಮಕ್ಳು ಅದಾರು, ಅವರು ಉದ್ಯೋಗನೂ ಮಾಡತ್ತಾರ, ಮದುವೆಯಾಗಿ ಉದ್ಯೋಗ ಮಾಡತ್ತಾರು ಅಂತವ್ರು ಇರ್ತಾರೋ, ಎಲ್ಲರೂ ಇರ್ತಾರಲ್ಲ ಅವ್ರನ್ನೆಲ್ಲ ಇದು ತೋರ್ಸಾತೈತಿ. ಓಕೆ, ಈಗೇನು ಮಾಡಬೇಕು, ಅವೇನು ಕೇಳತ್ತಾನ, ಉದ್ಯೋಗಸ್ಥರಾದ ಪ್ರತಿನಿಧಿಸ್ತದೆ, ಉದ್ಯೋಗಸ್ಥರಾಗಿರದ ಅಂತ ಹೇಳಿ ನೋಡು. ಅಂದ್ರೆ ಯಾರನ್ನ ತೊಗೋಬಾರ್ದು ನಾವು ಇಲ್ಲಿ, ಇದನ್ನು ಉದ್ಯೋಗಸ್ಥರದ ಯಾರ್ದೈತಿ, ಆಯ್ತಾಕರ ಐತಿ, ಆಯ್ತಾಕರನ್ನ ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ ನಾವು. ಆದರೆ ಮಹಿಳೆ ಇರಬೇಕು, ವಿವಾಹಿತ ಮಹಿಳೆಯನ್ನು ಪ್ರತಿನಿಧಿಸುವ ಸಂಖ್ಯೆಗಳು ಎಷ್ಟು ಅಂತ ಕೇಳೋದನ್ನ. ಮಹಿಳೆ ಉದ್ಯೋಗಸ್ಥರೊಳಗೆ ಬರಬಾರ್ದು. ಹಾಗಾದ್ರೆ ಈ ಚೌಕದಿಂದ ಬಿಡ್ಬೇಕು, ಅಂದರೆ ಇದನ್ನು ಬಿಡಬೇಕು. ಇದನ್ನು ಬಿಡಬೇಕು. ಬಟ್ ಅವ್ರು ಎತ್ತರವಾಗಿರ್ಬೇಕು, ಸರ್ಕಲ್ದಾಗಿರ್ಬೇಕು, ತ್ರಿಭುಜದಾಗಿರ್ಬೇಕು. ತ್ರಿಭುಜದಾಗಿರೋ 2 ಅಂಕಿ ಯಾವುದು, 2 ಮತ್ತು 4. 2 4 ಸೇರಿಸ್ರೆ ಎಷ್ಟಾಗ್ತೈತಿ, 2 + 4 ಸೇರಿಸ್ರೆ 6 ಆಗ್ತದೆ. 6 ಆಪ್ಷನ್ದಾಗ 4ನೇ ಆಪ್ಷನ್ ಕೊಟ್ಟ ನೋಡ್ರಿ. ಹಾಗಾಗಿ ಆನ್ಸರ್ 4ನೇದಾಗ್ತದೆ. ಇಷ್ಟೇ ಇರೋದು. ಇಲ್ಲಿ 3ನೇ ಕ್ವಶನ್ ನೋಡ್ರಿ, ಏನು ಹೇಳತ್ತಾನ, ಒಬ್ಬ ಮನುಷ್ಯನು ಕೆಲವು ಕಿತ್ತಳೆ ಹಣ್ಣುಗಳನ್ನು 30 ರೂಪಾಯಿಗೆ 1 ಡಜನ್ ತಗೋತಾನಂತ. ಮತ್ತು ಅಷ್ಟೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳನ್ನು 25 ರೂಪಾಯಿಗೆ ಮತ್ತೊಂದು ಡಜನ್ ಕೊಂಡು ತಗೋತಾನೆ. ಅವನು ಆ ಹಣ್ಣುಗಳನ್ನು 32 ರೂಪಾಯಿಗೆ ಮಾರ್ತಾನೆ. ಎಲ್ಲ ಹಣ್ಣನ್ನು 32 ರೂಪಾಯಿಗೆ ಮಾರ್ತಾನೆ. ಹೌದಾ? ಡಜನ್ನಂತೆ ಮಾರಾಟ ಮಾಡಿದನು. ಅಂದರೆ 32 ರೂಪಾಯಿ ಡಜನ್ಗೆ ಮಾರಾಟ ಮಾಡ್ತಾನೆ. ಬಟ್ ಅವ್ನಿಗೆ ಲಾಭ ಎಷ್ಟಾಗ್ತೈತೆ ಅಂದರೆ 270 ರೂಪಾಯಿ ಲಾಭ ಆಗ್ತೈತೆ. ಹಾಗಾದ್ರೆ ಅವನು ಟೋಟಲ್ ಎಷ್ಟು ಹಣ್ಣುಗಳನ್ನು ಖರೀದಿಸಿದ್ದ ಅಂತ ಕೇಳತ್ತಾನೆ. ಎಷ್ಟು ಡಜನ್ ಹಣ್ಣನ್ನು ಖರೀದಿಸಿದ್ದ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಾನೇನು ಮಾಡ್ಕೋತೀನಿ, ಮೊದಲನೇದು ಫಸ್ಟ್ ಯಾವ ರೀತಿ ಹಣ್ಣು ತೊಗೋತಾನೋ 30 ರೂಪಾಯಿದು ಎಷ್ಟು ತೊಗೋತಾನೋ 1 ಡಜನ್ ತೊಗೋತಾನೆ. 1 ಡಜನ್ 30 ರೂಪಾಯಿದು. ಇನ್ನೊಂದು ಡಜನ್ 25 ರೂಪಾಯಿ. ಹಾಗಾದರೆ ಇವೆರಡು ಕೂಡಿಸ್ರಿ ಎಷ್ಟಾಗ್ತೈತಿ, 55 ರೂಪಾಯಿ ಆಗ್ತೈತಿ. ಬಟ್ 55 ರೂಪಾಯಿ ಇದನ್ನು CP, ಇದು ಖರ್ಚು, ಟೋಟಲ್ ಒಂದು ಖರ್ಚು CP ಅಂತ ತಿಳ್ಕೊತೀನಿ. CP ಎಷ್ಟೈತಿ, 55 ರೂಪಾಯಿ ಟೋಟಲ್ ಬಂತು. ಬಟ್ 2 ಡಜನ್ ಬಂತು, ನನಗೆ 1 ಡಜನ್ ಕಂಡು ಹಿಡಿಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, 55/2 ಮಾಡ್ತೀನಿ. 55/2 ಮಾಡ್ರೆ ಇದು ಎಷ್ಟು ಬರ್ತೈತಿ, 2 1 2 27.5 ಬರ್ತೈತಿ ನೋಡ್ರಿ. 27.5 ರೂಪಾಯಿ ತೊಗೋತೈತಿ. 1 ಡಜನ್ಗೆ 27 ರೂಪಾಯಿ 50 ಪೈಸೆ ಬೀಳ್ತದೆ. ಬಟ್ ಅವ್ನು ಮಾರಾಕತ್ತದ 32 ರೂಪಾಯಿಗೆ ಮಾರಾಕತ್ತಾನ. 1 ಡಜನ್ಗೆ ಎಷ್ಟು ಮಾರಾತಾನೋ, SP ಸೆಲ್ಲಿಂಗ್ ಪ್ರೈಸ್ ಅಂತಾರೆ ಇದಕ್ಕೆ. ಸೆಲ್ಲಿಂಗ್ ಪ್ರೈಸ್ 1 ಡಜನ್ಗೆ 32 ರೂಪಾಯಿದಾಗ ಮಾರಾತಾನು. ಬಟ್ ಇದರ ಡಿಫ್ರೆನ್ಸ್ ತಗೋಬೇಕಲ್ಲ ನಾವು. ಈಗ ಲಾಭ ಎಷ್ಟಾಗ್ತೈತಿ, ಪ್ರಾಫಿಟ್ = SP - CP. ಹಾಗಾದ್ರೆ SP ಎಷ್ಟೈತಿ, SP 32 - 27.5. ಹಾಗಿದ್ರೆ ಈಗ ಅದನ್ನು ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ನಮಗೆ ನೋಡ್ರಿ. 32ರಾಗ ಅಂದ್ರೆ 27.2 ರೂಪಾಯಿ ಆದಾಗ 2 ಪಾಯಿಂಟ್ ಉಳಿತೈತಿ, 2.5 ಉಳಿತೈತಿ. 2.5 + 2 ಅಂದ್ರೆ 4.5 ರೂಪೀಸ್ ಉಳಿತೈತಿ. ಅಂದರೆ ಇದು ಪ್ರಾಫಿಟ್. ಇಷ್ಟು ಪ್ರಾಫಿಟ್ ಆಗಾಗ್ತೈತಿ. ಹೌದಾ? ಇಷ್ಟು ಪ್ರಾಫಿಟ್ ಆಗಾಕೈತಂದ್ರೆ ನಾವೇನು ಮಾಡ್ಬೋದು, ಈಗ ಅದನ್ನು ಹಿಂಗೆ ಟೋಟಲ್ ಕಂಡು ಹಿಡಿಬೋದು. ಇಲ್ಲಿ ನೋಡ್ರಿ, ಈಗೇನು ಮಾಡೋದು, ಇಷ್ಟು ಪ್ರಾಫಿಟ್ ಆಗೈತಿ. ಆದರೆ ಅವ್ನಿಗೆ ಪ್ರಾಫಿಟ್ ಎಷ್ಟಾಗೈತೆ ಅನ್ನತ್ತಾನು, 4.5 ರೂಪೀಸ್ ಪ್ರಾಫಿಟ್ ಆಗೈತಿ. ಬಟ್ ಅವ್ನಿಗೆ ಟೋಟಲ್ ಪ್ರಾಫಿಟ್ ಆಗಿದ್ದ 270 ರೂಪೀಸ್ ಪ್ರಾಫಿಟ್ ಆಗೈತಿ. ಹಾಗಿದ್ರೆ ನಮ್ಗೆ ಇದರಲ್ಲೇ ಕ್ವಾಂಟಿಟಿ ಕಂಡು ಹಿಡಿಬೋದು. ಎಷ್ಟು ಕಂಡು ಹಿಡಿಬೋದು ಅಂದ್ರೆ, ಈಗ ನೋಡಿರಿ, ಈ 200 ಟೋಟಲ್ ಎಷ್ಟು ಹಣ್ಣನ್ನು ಖರೀದಿ ಮಾಡ್ತಾನವ, ಟೋಟಲ್ ಹಣ್ಣು ಖರೀದಿ ಮಾಡಿದ್ದು ಎಷ್ಟು ಅಂತಂದ್ರೆ 270 /
4.5. ಇದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ಈ ಪಾಯಿಂಟ್ ತೆಗೆದ್ರೆ ಇಲ್ಲಿ ಮ್ಯಾಲೆ 0 ಬರ್ತದೆ. ಈ ಪಾಯಿಂಟನ್ನು ಕ್ಯಾನ್ಸಲ್ ಮಾಡಿದ್ರೆ ಮ್ಯಾಲೆ 0 ಬರ್ತೈತೆ. ಹಾಗಾದ್ರೆ ನಾವೇನು ಬರ್ಕೋಬೋದು, ಇದನ್ನು 270 / 45. ಇಲ್ಲಿ ಒಂದು 0 ಸೇರಿಸ್ಬೋದು ಅಷ್ಟೇ. ಈಗ ಇದನ್ನು ಕಟ್ತಾ ಹೊಡಿರಿ. ಎಷ್ಟು ಉಳಿದೈತಿ, 9 5ಲೇ ಹೋಗ್ತದೆ, 9 3ಲೇ ಹೋಗ್ತದೆ. ಹಾಗಾದ್ರೆ ಎಷ್ಟು ಉಳಿದೈತಿ, 300 ಉಳಿದೈತಿ. ಅಂದ್ರೆ 5 × 60 60 ಬರ್ತೈತಿ. ಟಿ ಎಷ್ಟು ಬರೋಕಾಯ್ತು, 60. 30 ಉಳಿತೈತಲ್ಲ, 30 5 6ಲೇ 30, ಇನ್ನೊಂದು 0 ಅಲ್ಲಿ ಇಟ್ಬಿಡೋದು ಅಷ್ಟೆ. ಹಾಗಾದ್ರೆ ಎಷ್ಟು ಬರ್ತೈತಿ, 60 ಡಜನನ್ನು ಕೊಂಡು ತೊಗೋತಾನೆ ಅನ್ನಂಗೆ ಅರ್ಥ. ಆನ್ಸರ್ 60 ಡಜನ್ ಬರ್ತದೆ. ಇಷ್ಟೇ ಇರೋದು ಈ ಕ್ವಶನ್ದು. ಈಸಿ ಐತಿ ಕ್ವಶನ. ಕ್ಯಾಲ್ಕುಲೇಷನ್ ನಾವಾದರೂ ಇಷ್ಟು ಎಲ್ಲ ನಾನು ನಿಮ್ಗೆ ಬರೆದು ಹೇಳಕ್ಕೆ ಮಾಡಾಕತ್ತೀನಿ. ಇದೇನು ಭಾಳ ಟೈಮ್ ತಿನ್ನಂಗಿಲ್ಲ, ಆರಾಮ್ ಮಾಡ್ಬೋದು, ಭಾಳ ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಏನು ಕ್ವಶನ್ ನೋಡ್ರಿ, ಇಲ್ಲೇನು ಹೇಳ್ತಾನೆ, ನಗರದ ಮೆಟ್ರೋ ಪ್ರಯಾಣದ ದರವು ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದರ ಒಳಗೊಂಡಿರುತ್ತದೆ. 5 ಕಿಲೋಮೀಟರ್ ಪ್ರಯಾಣಕ್ಕೆ 5 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರಯಾಣದ ದರ 70 ರೂಪಾಯಿ ಐತಿ. 8 ಕಿಲೋಮೀಟರ್ ಪ್ರಯಾಣಕ್ಕೆ 106 ರೂಪಾಯಿ ಐತಿ. 106 ರೂಪಾಯಿ ಪ್ರಯಾಣದ ದರವಿದ್ದರೆ ಒಬ್ಬ ವ್ಯಕ್ತಿಯು 20 ಕಿಲೋಮೀಟರ್ ದರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಪ್ರಯಾಣ ದರವೆಷ್ಟು, ಟೋಟಲ್ ಎಷ್ಟು ಅಮೌಂಟ್ ಕೊಡಬೇಕಾಗ್ತೈತಿ ಅಂತ ಕೇಳ್ತಾನೆ. ಇದರ ಏನು ಮಾಡಬೇಕು, ಇಲ್ಲಿ 2 ರೀತಿ ದರ ಬರ್ತಾವೆ. ಒಂದು ನೀವು ಮಿನಿಮಮ್ ಪ್ರೈಸ್ ಅಂತಂದ, ಅಂದರೆ ನಿಗದಿತ ದರ, ಅಂದರೆ ಮಿನಿಮಮ್ ಇಷ್ಟು ರೊಕ್ಕ ಕೊಡಲೇಬೇಕು ಅನ್ನಂಗೆ ಅರ್ಥ. ಇನ್ನೊಂದು ಎಷ್ಟು ಕಿಲೋಮೀಟ್ರಿಗೆ ಹೋಗ್ತಿಲ್ಲ ಅದ್ರದ ಮೇಲೆ ಒಂದು ಮತ್ತು ಸಪ್ರೇಟ್ ಆದರೆ ಬೇರೆ ಇರ್ತೈತಿ. ಹಾಗಾಗಿ ನಾ ಏನು ಮಾಡ್ಕೋಬೋದು, ಇದನ್ನು ಸಮೀಕರಣದಾಗ ಹೊಡ್ಕೋಬೋದು. 2 ರೀತಿ ಒಳಗೆ 2 ವೇರಿಯಬಲ್ ತೊಗೋಬೇಕು ನಾವು. ಇಲ್ಲಿ ವೇರಿಯಬಲ್ ತೊಗೊಳ್ದೆ ಬಿಡ್ಸಕ್ಕೆ ಬರಲ್ಲ. ಹಾಗಾಗಿ ಏನು ಮಾಡ್ತೀನಿ ನಾನು, ಇನ್ನೇನು ಮಾಡ್ಬೋದು, ಎಕ್ಸ್ ಅನ್ನೋದನ್ನು ನಾನು ಏನು ಮಾಡ್ತೀನಿ, ನಿಗದಿತ ದರ ಅಂತೈತಿಲ್ಲ, ನಿಗದಿತ ದರ, ಇದನ್ನು ಏನು ಮಾಡ್ಕೋತೀನಿ ನಾನು, ಎಕ್ಸ್ ಅಂತ ತಿಳ್ಕೊತೀನಿ. ಇನ್ನು ಪ್ರಯಾಣಿಸಿದ ದೂರ, ಪ್ರಯಾಣ ಮಾಡಿದ್ದಕ್ಕೆ ಎಷ್ಟು ಹೋಗುತ್ತೆ, ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದೂರ, ಪ್ರಯಾಣಿಸಿದ ದರ, ಇದಕ್ಕೆ ಎಷ್ಟು ಇದನ್ನ ಏನು ಮಾಡ್ಬೋದು, ವಾಯ್ ಅಂತ ತಿಳ್ಕೊಬೋದು ನಾವು. ಹೌದಾ, ಇದನ್ನು ವಾಯ್ ಅಂತ ತಿಳ್ಕೊಂಡಿವಿ ಅಂದ್ರೆ ಈಗೇನು ಮಾಡ್ಬೋದು, ನಾವು ಹೇಳ್ಯಾನಿಲ್ಲಿ 5 ಕಿಲೋಮೀಟ್ರಿಗೆ 70 ರೂಪಾಯಿ ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಇದನ್ನು ಸಣ್ಣ ಮಾಡ್ತೀನಿ ರೀ. ಓಕೆ, ಈಗೇನು ಮಾಡೋಣ, ನಾನು ನಿಗದಿಸಿದ ದರ ಇದ್ಲೆ ಫಸ್ಟ್ನೇದು ಒಂದು ಸಮೀಕರಣ ಬರ್ಬೋದು, ಎಕ್ಸ್ ಪ್ಲಸ್, ಅದಕ್ಕೆ ಎಕ್ಸ್ ಆ್ಯಡ್ ಮಾಡೋಣ. ಇಲ್ಲಿ ಎಕ್ಸ್ ಪ್ಲಸ್ ಎಷ್ಟೈತಿ, ವಾಯ್ ಅಂತ ತಿಳ್ಕೊಂಡ್ಲಿ 5 ಕಿಲೋಮೀಟರ್ ಮುಂದೆ ಹೋಗೈತಿ. ದೂರದ ಪ್ರಕಾರ 5 ಕಿಲೋಮೀಟರ್ ಮುಂದೆ ಹೋಗೈತಿ, 5 ವಾಯ್ ಅಂತ ಬರ್ಕೋತೀನಿ. ಅವು ಎರಡು ಕೂಡಿಸಿದಾಗ ಎಷ್ಟಾಗ್ತೈತಿ ನಮ್ಗೆ, 70 ರೂಪೀಸ್ ಆಗ್ತದೆ. ಇನ್ನು 8 ಕಿಲೋಮೀಟರ್ ಹೋಗೈತಿ, ಸೇಮ್ ಎಕ್ಸ್ ಅಂತೂ ಎಲ್ಲ ಎರಡದ್ರಾಗ ಸೇಮಾಗಿ ಬರ್ತೈತಿ. ಎಕ್ಸ್ ಮತ್ತು ಇದು 8 ಕಿಲೋಮೀಟರ್ ಹೋಗೈತಿ, ಇಲ್ಲಿ 8 ಬರ್ಕೊಂಡು ವಾಯ್ = 106 ಆಗ್ತದೆ. ಈಗ ಇದನ್ನು ನಾವು 2 ಮೈನಸ್ ಮಾಡ್ಬೇಕು. 2 ಸಮೀಕರಣ ಅದು ಇಲ್ಲ, ಇವು 2 ಮೈನಸ್ ಮಾಡ್ಬೇಕು. ಯಾಕೆ ಮೈನಸ್ ಮಾಡಿ ಅಂದ್ರೆ ಈ 2 ಸೇಮ್ ಅದಲ್ಲ, ಒಂದು ಮೈನಸ್ ಮಾಡಿದ್ರೆ ನಮ್ಗೆ ಇನ್ನೊಂದು ಒಂದು ವೇರಿಯಬಲ್ ಕಂಡು ಹಿಡಿಬೋದು. ಒಂದು ವೇರಿಯಬಲ್ ಕಂಡು ಹಿಡಿಬೇಕಾದ್ರೆ ದೊಡ್ಡದ್ರಾಗ ಸಣ್ಣದು ಮೈನಸ್ ಮಾಡ್ತೀನಿ. ದೊಡ್ಡದ್ರಾಗ ಸಣ್ಣದು ಮೈನಸ್ ಮಾಡಿದ್ರೆ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಹೌದಾ, ಇನ್ನೆಂಟು 8ರಾಗ 5 ಹೋದ್ರೆ 3 ಉಳಿತೈತಿ, 3 ವಾಯ್ ಉಳಿತು. ಆನಂತರ 106ರಾಗ 70 ಹೋದ್ರೆ ಎಷ್ಟು ಉಳಿತೈತಿ, 36 ಉಳಿತೈತಿ. ಹಾಗಾದ್ರೆ ನಾನು ಈ 3 ಒಂದರಲ್ಲೇ ಹೊಡಿತೀನಿ, ಇದನ್ನು ಇಲ್ಲಿ 3 12ಲೇ ಹೋಗ್ತೈತಿ. ಹೌದಾ, ಹಾಗಾದ್ರೆ ನಮಗೆ ವಾಯ್ = ಸಿಕ್ತು, ವಾಯ್ = 12 ಸಿಕ್ತು. ಈಗ ವಾಯ್ = 12 ಸಿಕ್ತಂದ್ರೆ ನಾವು ಎಕ್ಸ್ = ಕಂಡು ಹಿಡಿಬೋದು. ಎಕ್ಸ್ = ಎಷ್ಟಾಗ್ತೈತಿ, ಈ ವ್ಯಾಲ್ಯೂದಾಗ ತುಂಬ್ರಿ ಇದನ್ನು, ಇದ್ರೊಳಗ ಎಕ್ಸ್ ವಾಯ್ ವ್ಯಾಲ್ಯೂ ತುಂಬಿದ ಅಂದ್ರೆ ನಮಗೆ ಎಕ್ಸ್ ಸಿಗ್ತೈತಿ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಎಕ್ಸ್ = ಇಲ್ಲಿ 70 ಮೈನಸ್ 70ರಾಗ ಮೈನಸ್ ಮಾಡ್ತೀನಿ. ಯಾಕೆ ಮೈನಸ್ ಮಾಡ್ತೀನಿ ಹೇಳ್ರಿ, ಇದೇನೈತಿ ಈ ವ್ಯಾಲ್ಯೂ ಈ ಕಡೆ ಹೋದಾಗ ಇದು ಮೈನಸ್ ಆಗ್ತೈತಿ. 70 ಮೈನಸ್ ಏನು ಮಾಡ್ಬೋದು, 70 ಮೈನಸ್ 5y ಮಾಡ್ಬೋದು. ಹೌದಾ, 70 ಮೈನಸ್ 5y ಮಾಡಿದಂದ್ರೆ ಎಕ್ಸ್ = 70 ಮೈನಸ್ 5 12 ಎಷ್ಟು 60 ಮೈನಸ್ ಮಾಡಿದಾಗ 10 ಸಿಗ್ತದೆ. ಎಕ್ಸ್ = 10 ಸಿಕ್ತು ನಮ್ಗೆ. ಎಕ್ಸ್ = 10 ಸಿಕ್ತು. ಬಟ್ ಅವ್ನು ಕಂಡು ಹಿಡಿದಂತ ಎಷ್ಟರದ್ದು ಕಂಡು ಹಿಡಿಯಂದಾನೆ, 20 ಕಿಲೋಮೀಟರ್ದು ಕಂಡು ಹಿಡಿಯಂದಾನೆ. ಹಾಗಾದ್ರೆ ನಾವು ಎಕ್ಸ್ ಪ್ಲಸ್ 20y = ಕಂಡು ಹಿಡಿಬೇಕು. ಹಾಗಾದ್ರೆ ಎಕ್ಸ್ = 10 ಪ್ಲಸ್ 20y, 20 ಅಂದರೆ ಎಷ್ಟು, 20 ×
12 ಎಷ್ಟಾಯಿತು 12 ಎರಡಲಿ 24 24 ಪ್ಲಸ್ 10 ಅಂದರೆ 2 ಎರಡಲಿ 14 12 ಎರಡಲಿ 24 24 ಅಂದರೆ 240 ಆಗುತ್ತೆ ಪ್ಲಸ್ 10 ಮಾಡಿರಿ 250 ಆಗ್ತದೆ 250 ರೂಪಾಯಿ ಆಗ್ತೈತಿ. ಹಂಗಾದ್ರೆ ಆನ್ಸರ್ ಮೂರನೇದು ನೋಡ್ರಿ 250 ರೂಪಾಯಿ ಬಂತು. ಈ ರೀತಿ ಬಿಡಿಸ್ಬೇಕು ಈ ಕ್ವಶನನ್ನು. ಈ ರೀತಿ ಯಾರಿಗೆ ತೊಗೊಳಕ್ಕೆ ಬರೋದಿಲ್ಲ ಅವರು ಬೇಸಿಕ್ ಮೆಥಡ್ ಹಿಂಗೆ ಮಾಡಿರಂದ್ರೆ ಪಕ್ಕ ಆರಾಮಾಗಿ ಮಾಡ್ಬೋದು. ಹಿಂಗೆ ಬಿಡಿಸಲ್ದೆ ಮತ್ತು ಬೇರೆ ಮೆಥಡ್ ಇದ್ದರೂ ನೀವು ಯಾರು ನೋಡಿದರೂ ಮಾಡ್ಬೋದು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಈ ರೀತಿನ ಬಿಡಿಸಿದಟ್ಟು ಒಳ್ಳೆಯದು ಅಂತ ಅಂತೀನಿ. ಓಕೆ, ಈಗ 5ನೇ ಕ್ವಶನ್ ನೋಡ್ರಿ. ಇಲ್ಲೇನೈತಿ, ಇಲ್ಲಿ ಡೈರೆಕ್ಟ್ ನೋಡ್ಬೋದು ನೀವು. L12 14 L12 ಅಂದ್ರೆ 14 ಅಂದರೆ 2 + 2 ಮಾಡಿದ. U21 21 19 -2 ಮಾಡಿದ. C ಅಂದರೆ 3 C3 + 5 ಅಂದ್ರೆ ಹಂಗಾದ್ರೆ ಇಲ್ಲಿ ನೋಡ್ರಿ L ಅಂದ್ರೆ 12 ಬರ್ಕೋತೀನಿ. U ಅಂದ್ರೆ 21, C ಅಂದ್ರೆ 3, K ಅಂದ್ರೆ 11, Y ಅಂದ್ರೆ 25, N ಅಂದ್ರೆ 14, S ಅಂದ್ರೆ 19, E ಅಂದ್ರೆ 5. ಇವ್ರ ನಂಬರ್ ನೆನ್ಪಿಟ್ಟು ಹೋಗ್ಬೇಕು, ಭಾಳ ಈಸಿಯಾಗಿ ನೀವು ಮಾಡ್ಬೋದು. ಹೌದಾ, ಇಲ್ಲಿ ಏನು ಮಾಡಬೇಕು, +2 ಮಾಡಿದ, ಇಲ್ಲಿ -2 ಮಾಡಿದ, ಇಲ್ಲಿ +2 ಮಾಡಿದ, ಇಲ್ಲಿ -2 ಮಾಡಿದ, ಇಲ್ಲಿ +2 ಮಾಡಿದ. ಹಾಗಾದ್ರೆ ನಾವು ಲಾಸ್ಟದು ಇಲ್ಲಿ ನೋಡ್ರಿ ಆಪ್ಷನ್ ನೋಡ್ಕೊಳ್ರಿ. ಫಸ್ಟ್ ಎಲ್ಲವೂ ಆಪ್ಷನ್ ಡಿಫ್ರೆಂಟ್ ಅದಾವೆ, ಎಲ್ಲವೂ ಲಾಸ್ಟದ ನಂಬರ್. ಹಾಗಾದ್ರೆ ನನ್ನ ವಾಯ್ದು ಕಂಡುಹಿಡಿಬೇಕು. ವಾಯ್ಗೆ +2 ಮಾಡಬೇಕು. Y +2 ಮಾಡಿದರೆ ಇಲ್ಲಿ ಲಾಸ್ಟಕ್ಕೂ ಇಲ್ಲಿ Y +2ನ ಮಾಡ್ಯಾನು. ಹಾಗಾದ್ರೆ ಲಾಸ್ಟಕ್ಕೆ ಏನೇ ಬರಬೇಕು. ಹಾಗಾದ್ರೆ A ಬರ್ಬೇಕಂದ್ರೆ ಇದು ಆನ್ಸರ್ ಇದೊಂದು ಆಗ್ತದೆ. ಇಷ್ಟೇ ಇರೋದು ಇದು ಕ್ವಶನ್ದಾಗ. ಎಷ್ಟು ಈಜಿ ಐತಿ ಇದು ಕ್ವಶನ್, ಹೌದಾ? ಓಕೆ, ತ್ರಿಭುಜದ ಒಳಕೋನಗಳು ಎಷ್ಟದಾವು? 3:2:7 ಐತಿ ಅನುಪಾತದ ಕೊಟ್ಟಾನ. ನಾವು ಗೊತ್ತಿರ್ಬೇಕು, ನಿಮಗೆ ಚೆನ್ನಾಗಿದ್ದಾಗ ಕಲ್ತಿರ್ತೀರಿ. ತ್ರಿಭುಜದ ಒಳಕೋನಗಳ ಮೊತ್ತ A:B:C = 180 ಡಿಗ್ರಿ ಅಂತ ಕೊಟ್ಟಾರ. ಅಂದ್ರೆ ಇವು ಮೂರೂ 180 ಡಿಗ್ರಿಗೆ ಸಮ ಐತೆ ಅಂದಂಗೆ ಅರ್ಥ. ಬಟ್ ಅವ ಇಲ್ಲಿ 3:2:7 ಕೊಟ್ಟಾನ. ಹೌದಾ, ಅದು ಎಷ್ಟಾಗ 180 ಡಿಗ್ರಿಗೆ ಸಮ ಇರ್ತೈತಿ. ಹೌದಾ, ಬಟ್ ನಾವು ಇವತ್ತು 3 ಕೂಡಿಸ್ಕೊಳ್ರಿ. ಇವು 3 ಕೂಡಿಸ್ಕೊಂಡ್ರೆ ಎಷ್ಟಾಗ್ತೈತಿ? 3 2 5 5 7 12 ಆಗ್ತೈತಿ. 12ರದ ವ್ಯಾಲ್ಯೂ ಎಷ್ಟಕ್ಕೆ ಸಮ ಐತಿ? 180ಕ್ಕೆ ಸಮ ಐತಿ. ಹೌದಾ, 12 ಒಂದರಲ್ಲೇ 12 15ರಲ್ಲೇ. ಹಾಗಾದ್ರೆ ಒಂದಕ್ಕೆ ಎಷ್ಟು ಸಮ ಆಯ್ತು? 1 ಯೂನಿಟಿಗೆ ಎಷ್ಟಾಯ್ತು? 15 ಬರಾಕೈತಿ. ಆದ್ರೆ ಅವ್ನು ಕೇಳಿದ್ದು ಎಷ್ಟು? ಆ ತ್ರಿಭುಜದ ಕೋನಗಳನ್ನು ಕಂಡುಹಿಡಿಯಿರಿ ಅಂದಾನ. ಹಾಗಾದ್ರೆ ನಾನು ಏನು ಮಾಡ್ತೀನಿ, 15 × 3 ಇಷ್ಟು ಕಮ ಅಂತಲೂ ಬರಿಬೋದು. 15 × 3 ಕಮ 15 × 2 ಕಮ 15 × 7 ಎಷ್ಟು ಬರೋಕ್ಕಾಯ್ತು? 15 × 3 = 45. ಫಸ್ಟಕ್ಕೆ 45 ಬಂತ. ಇಲ್ಲಿ ಯಾವ್ದು 45 ಐತಿ ನೋಡ್ರಿ, ಇದು ಒಂದೇದು 45 ಐತಿ. ಇಷ್ಟು ಮಾಡಿಬಿಟ್ರು ನಡೀತದೆ ನೀವು ಆನ್ಸರ್. 15 2 ಎಷ್ಟು? 30. 15 7 105. 15 7 105 ಆನ್ಸರ್ ಬಂತು ನೋಡ್ರಿ. ಇಷ್ಟ ಇರೋದು ಇದು. 7ನೇ ಕ್ವಶನ್. ಇಲ್ಲೇನು ಹೇಳ್ಯಾನ? ಒಂದು ಫಿಟ್ನೆಸ್ ಆ್ಯಪ್ ತನ್ನ ಬಳಕೆದಾರನು ನಡೆದ ಒಂದು ವಾರದ ಕಾಲ್ನಡಿಗೆಯು ಪ್ರತಿದಿನಕ್ಕೆ ಸರಾಸರಿ 10,000 ಎಂದು ತೋರಿಸುತ್ತದೆ. ಪ್ರತಿದಿನ 10,000 ಸ್ಟೆಪ್ಸ್ ನಡೆಯಾಕತ್ತಾನು ಅಂತಂದು ತೋರ್ಸಾಯ್ತದ ಒಂದು ಆ್ಯಪ್. ವಾರದ ಕೊನೆಯ 3 ದಿನಗಳಲ್ಲಿ ಕಾಲ್ನಡಿಗೆ ಎಣಿಕೆ ಮಾಡಿದಾಗ 3 ದಿನ ಎಷ್ಟು ತೋರ್ಸಾಯಿತು? 9,000, 12,000, 10,400 ತೋರ್ಸಾಯ್ತು. ಹಾಗಾದ್ರೆ ವಾರದ ಮೊದಲ 4 ದಿನಗಳ ಸರಾಸರಿ ಎಷ್ಟು ಕಂಡುಹಿಡಿಯನತ್ತಾನ. ಇದೇನು ಭಾಳ ಈಜಿ ಕ್ವಶನ್ ಐತಿ, ಎಲ್ಲರೂ ಮಾಡ್ಬೋದು. 7 ದಿನ, ಒಂದು ವಾರಕ್ಕೆ 7 ದಿನ ಇರ್ತಾವೆ. ಒಂದು ವಾರದಲ್ಲಿ 7 ದಿನ ಇರ್ತಾವೆ. ಹೌದಾ, ಹಾಗಾದ್ರೆ ಒಂದು ವಾರದಲ್ಲಿ 7 ದಿನ ಅಂದ್ರೆ ದಿನಕ್ಕೆ 10,000ದಂಗೆ ಎಷ್ಟಾಗ್ತೈತಿ? ದಿನಕ್ಕೆ 10,000ದಂಗೆ 7 × 10,000 ಮಾಡಬೇಕು. ಹಾಗಾದ್ರೆ ಎಷ್ಟಾಗೈತಿ? 70,000 ಆಗ್ತದೆ. ಹೌದಾ, ಈಗ 9,000, 12,000, 10,400 ಇವನ್ನೆಲ್ಲ ಕೂಡಿಸ್ರಿ ಎಷ್ಟಾಯ್ತು? 12,000ಕ್ಕೆ 9,000 ಕೂಡಿಸ್ರಿ ಎಷ್ಟಾಗ್ತದೆ? 21,000 ಆಗ್ತದೆ. 21,000ಕ್ಕೆ 10,000 ಸೇರಿಸ್ರಿ ಎಷ್ಟಾಗೈತಿ? 31,000 ಆಗ್ತೈತಿ. 31,000ಕ್ಕೆ 401 ಕೂಡಿಸ್ರಿ. ನೀವು 400 ಬಿಟ್ಟಿಲ್ಲ, 401 ಕೂಡಿಸ್ರಿ. ಅವಾಗ ಎಷ್ಟಾಗ್ತೈತಿ? ಅದು 31,400 ಆಗ್ತೈತಿ. ಅದ್ರೊಳಗೆ ಈ ಟೋಟಲ್ದಾಗ ಇದೇನು ಕಂಡುಹಿಡಿದವಲ್ಲ, ಕಂಡುಹಿಡಿದ್ರೊಳಗೆ ಮೈನಸ್ ಮಾಡಬೇಕು. ಇದು ಒಂದು ವಾರದ ಕಂಡುಹಿಡಿದೀವಿ. ಇನ್ನು 3 ದಿನದ ಟೋಟಲ್ ಎಷ್ಟಾಯ್ತು? 3 ದಿನದ 31,400 ಆಗ್ತದೆ ಟೋಟಲ್. ಹೌದಾ,
ಇದನ್ನು ಟೋಟಲ್ ಕಂಡಿದ್ರೊಳಗೆ ಮೈನಸ್ ಮಾಡ್ಬೇಕು. 4 ದಿನದ ತಗೋಬೇಕಲ್ಲ, 4 ದಿನದ ಎಷ್ಟು ಈಕ್ವಲ್ ಟು 4 ದಿನದ ಎಷ್ಟು ಸ್ಟೆಪ್ಸ್ ಆಗ್ತಾವೆ? 70,000 ಮೈನಸ್ 31,400. ಇದನ್ನು ಕಳಿಬೇಕು. ಈ ಕಳೆದಾಗ ಎಷ್ಟು ಸಿಗ್ತೈತೆ ನಮಗೆ? 0 ಬಂತು, ಅದು 0 ಬರ್ತೈತಿ. 10 4 ಹೋದ್ರೆ 6, 10 2 ಹೋದ್ರೆ 8, 7 4 ಹೋದ್ರೆ 3, 38,600 ಬಂತೈತಿ. ಇದು 38,600 ಬಂತು. ಈಗ ನಮಗೆ ಇದು 4 ದಿನದ ಒತ್ತು ಸರಾಸರಿ ಕಂಡುಹಿಡಿ ಅಂದಾನೆ. 4 ದಿನದ ಸರಾಸರಿ ಕಂಡುಹಿಡಿ ಅಂದಾನೆ. ಹಾಗಾದ್ರೆ 4 ದಿನದ ಸರಾಸರಿ ಕಂಡುಹಿಡ್ಬೇಕಾದ್ರೆ ಏನು ಮಾಡಬೇಕು? 38,600ಕ್ಕೆ ಡಿವೈಡೆಡ್ ಬೈ 4ರಲ್ಲಿ ಭಾಗಾಕಾರ ಮಾಡಬೇಕು. 4 ಒಂದರಲ್ಲಿ ಎಷ್ಟಾಗ್ತೈತಿ? 4 4 9 36, 2 ಉಳಿತು, 4 7 28, 2 ಉಳಿತು, 4 5 20, 4 6 24 ಅದು. 4 7 28 ಬರೋಂಗಿಲ್ಲ, 4 6 24 ಬರ್ತದೆ. 2 ಉಳಿತು, 4 5 20, ಎಷ್ಟು ಬರ್ತದೆ? 0 ಬಂತು. ಹಾಗಾದ್ರೆ ನಮ್ಗೆ ಟೋಟಲ್ ಆನ್ಸರ್ ಏನು ಬರ್ತೈತಿ? 9650 ಬರ್ತದೆ. ಆನ್ಸರ್ 9650, 4ನೇದು ಐತೆ ನೋಡ್ರಿ. ಓಕೆ, ಈಗ 8ನೇ ಕ್ವೆಶನ್ ನೋಡ್ರಿ. ಇಲ್ಲೇನು ಹೇಳ್ತಾನೆ? ಒಂದು ಬಣ್ಣದ ಕಂಪ್ನಿಯು ಕೆಂಪು, ನೀಲಿ, ಹಸಿರು ಬಣ್ಣ ಐತಿ. ಕೆಂಪು ಅಂದ್ರೆ ರೆಡ್, ಆರ್ ಅಂತ ಬರ್ಕೋತೀನಿ. ಬ್ಲೂ ಅಂತಂದು ಬರ್ಕೋತೀನಿ. ನೀಲಿ ಅಂದ್ರೆ ಹಸಿರು ಅಂದ್ರೆ ಜಿ, ಬ್ಲೂ ಅಂದ್ರೆ ಜಿ, ಬಿ ಆಯ್ತು. ಬ್ಲೂ ಅಂದ್ರೆ ಬಿ, ಜಿ ಅಂದ್ರೆ ಗ್ರೀನ್ ಆಗ್ತದೆ. ಅವು ಎರಡು ಅನುಪಾತ ಕೊಟ್ಟಾನ. ಎಷ್ಟು? 1:2:3 ಐತಿ. ಬಟ್ ಅವುಗಳ ಗೋಡೆಯನ್ನು ಲೇಪನ ಮಾಡೋಕೆ ಒಂದು ವೇಳೆಗೆ 60 ಲೀಟರ್ ಬಣ್ಣನ ಮಿಕ್ಸ್ ಮಾಡ್ತಾನು. ಒಂದು ವೇಳೆಗೆ 60 ಲೀಟರ್ ಬಣ್ಣ ಮಿಕ್ಸ್ ಮಾಡ್ತಾನೆ. ಇದು ಟೋಟಲ್ ಎಷ್ಟು ಆಗ್ತೈತಿ? 6 ಆಗ್ತೈತಿ. ಆ 6ದ ವ್ಯಾಲ್ಯೂ ಎಷ್ಟು ಕೊಟ್ಟಾನು? 60 ಲೀಟರ್ ಕೊಟ್ಟಾನು. 60 ಅಂದ್ರೆ 6 ಒಂದಲೇ ಹೋಗ್ತೈತಿ, 6 10ರಲ್ಲೇ ಹೋಗ್ತೈತಿ. ಹಾಗಾದ್ರೆ ಅವನು ಕೇಳ್ತದ್ದು ಕೆಂಪು ಮತ್ತು ನೀಲಿ ಒಟ್ಟಾಗಿ ಎಷ್ಟು ಬಣ್ಣ ಬಳಸ್ತಾನಂತಾನೆ. ಕೆಂಪು ನೀಲಿ ಇವೆರಡು ಕೂಡಿಸ್ರಿ, ಎರಡು ಕೂಡಿಸಿದ್ರೆ ಎಷ್ಟಾಗ್ತೈತಿ? ಪ್ಲಸ್ ಮಾಡಿದಾಗ ಇವೆರಡು 3 ಆಗ್ತಾವೆ. 3 ಆಗೈತಿ. ಬಟ್ ಅವು 3 ಎದಕ್ಕೆ ಸಂಬಂಧ ಐತಿ? 3ಗೆ ಈ ಇಂಟು 10 ಇಂಟು ಮಾಡಿರಿ. ಅದಕ್ಕೆ ಇಂಟು 10 ಮಾಡಬೇಕು. 6 ಒಂದಲೇ ಅಂದ್ರೆ 6 ಯೂನಿಟಿದ್ದ 60 ಐತಿ. 1 ಯೂನಿಟ್ಗೆ ಕೆಟ್ಟಾಗೈತಿ? 10 ಯೂನಿಟ್ 10 ಆಗ್ತೈತಿ. 10 ಲೀಟರ್ ಸಿಗಾಕೈತಿ. 1 ಯೂನಿಟ್ದ ಬೆಲೆ 10 ಲೀಟರ್ ಸಿಗಾಕೈತಿ. ಹಾಗಾದ್ರೆ ನಾವು 3 ಯೂನಿಟ್ದು ಕಂಡು ಹಿಡಬೇಕು. 3 ಯೂನಿಟ್ ಇಂಟು 10 ಮಾಡ್ಬೇಕು. ಅವಾಗ ಎಷ್ಟಾಗ್ತೈತಿ? 30 ಲೀಟರ್ ಸಿಗ್ತದೆ. 30 ಲೀಟರ್ ಆನ್ಸರ್ 4ನೇ. ಇವು ಬಾಯ್ಲೆಕ್ಕ ಮಾಡುವಂಥ ಕ್ವಶನ್ ಇವು. ಇದು ನೀವು ಪೂರ್ತಿ ಬಾಯ್ಲೆಕ್ಕನ ಅಂದ್ರೆ ಮನಸ್ಸಿನಾಗ ಮಾಡಬೇಕು. ಬುಕ್ ಬರೆಯುವಂಥ ಲೆಕ್ಕ ಅಲ್ಲವೇ ಅಲ್ಲ, ಇದು ಬರೆಯಲ್ದೇ ಮಾಡ್ಬೋದು. ಇನ್ನು ಈ ಲೆಕ್ಕ ನೋಡ್ರಿ. 6 ಜನರು ಒಂದು ಸಾಲಿನಲ್ಲಿ ಎಯು ಬಿನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಡಿಯು ಎನ ತಕ್ಷಣದ ಎಡಪಕ್ಕದಲ್ಲಿದ್ದು. ಓಕೆ, ಇದನ್ನು ನಾನು ಹೆಂಗೆ ಹೇಳಿಲ್ಲ ಹಂಗೆ ಬರ್ಕೋತೇನೆ. 6 ಜನ ಅದಾರ. ಎಯು ಬಿನ ಬಲಕ್ಕೆ 3ನೇ ಸ್ಥಾನದಾಗದಾನಂತ. ನಾನು ಎ ನೀಲಿ ಬರ್ಕೊಂಡು ಬಿನ ಬಲಕ್ಕಂತ ಬಿ ನೀಲಿ ಬರದ್ನಿ ಎಷ್ಟನೇ ಸ್ಥಾನಕ್ಕೆ? 3ನೇ ಸ್ಥಾನಕ್ಕೆ. ಬಿ ನಡುವೆ ಎಷ್ಟು ಮಂದಿ ಬಂದರು? 2 ಮಂದಿ ಬಂದರು. ಅಂದ್ರೆ ಇಲ್ಲಿ ನೋಡ್ರಿ, ಬಿ ಇಲ್ಲಿದಾನ. ಬಿದಿಂದ 1 2 3 3ನೇ ಸ್ಥಾನಕ್ಕೆ ಬಲಕ್ಕೆ 3ನೇ ಸ್ಥಾನಕ್ಕೆ ಅವ ಎ ಎಷ್ಟನೇ ಕುಂತಾನು? 3ನೇ ಸ್ಥಾನಕ್ಕೆ ಕುಂತಾನು. ಹಾಗಾದ್ರೆ ಮುಂದೆ ಸಿನ ಬಲಕ್ಕೆ 4ನೇ ಸ್ಥಾನದಾಗ ಕುಂತಾನ. ಅವನ ಏನ ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನದಾಗ ಕೂತಾನ. ಅಂದ್ರೆ ಬಿ ಹಿಂದೆ ಸಿ ಕೂತಂಗೆ ಆತ. ಯಾಕಂತಂದ್ರೆ ಈಗ ನೋಡ್ರಿ, ನಾನು ಕಲರ್ ಚೇಂಜ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಸಿ ಕುಂತ. ಸಿನ ಬಲಕ್ಕೆ 3ನೇ ಸ್ಥಾನದಾಗ ಕುಂತ. 4ನೇ ಸ್ಥಾನದಾಗ ಕುಂತ. 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ಸಿನ ಬಲಕ್ಕೆ 4ನೇ ಸ್ಥಾನಕ್ಕೆ ಕುಂತ ಎ. ಹಾಗಾದ್ರೆ ಡಿಯು ಎನ ತಕ್ಷಣದ ಎಡ ಪಕ್ಕದಲ್ಲಿದ್ದಾನೆ. ನಾನು ಇದನ್ನು ಇವರು ಈ ಕಡೆ ಮುಖ ಆಧಾರ ಕುಂತಾರ ತಿಳಿದೇನೆ. ಮತ್ತೆ ಎಲ್ಲರೂ ನೋಡ್ಕೊಳ್ರಿ, ಇವರು ಈ ಕಡೆ ಮುಖ ಮಾಡಾಕತ್ತಾರು. ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. ಹೌದಾ? ಹಾಗಾದ್ರೆ ಇಲ್ಲಿ ಇವನು ಲೆಫ್ಟ್, ಏನು ಲೆಫ್ಟ್ ಯಾರು ಕೂತರು? ಡಿಯು ಎನ ತಕ್ಷಣದ ಎಡ ಪಕ್ಕದಲ್ಲಿದ್ದಾನೆ. ಹಾಗಾದ್ರೆ ಇಲ್ಲಿ ನಾನು ಡಿನ ಬರ್ಕೋತೀನಿ. ಹೌದಾ? ಹಾಗಾದ್ರೆ ಆನಂತರ ಪಕ್ಕದಲ್ಲಿದ್ದು ಈನ ತಕ್ಷಣದ ಬಲಭಾಗದಲ್ಲಿದ್ದಾನೆ. ಅವನ ಡಿನ ಮತ್ತು ಈನ ತಕ್ಷಣ ಬಲಭಾಗದಲ್ಲಿ, ಅಂದರೆ ಈ ನೀಲಿ ಬರಿಬೋದು. ಈನ ತಕ್ಷಣ ಬಲಭಾಗದಾಗ ನಾವು. ಹಾಗಾದರೆ ಎಫ್ ಯು ಏನ ತಕ್ಷಣದ ಬಲಭಾಗದಾಗ, ಅಂದರೆ ಎಪ್ಪ ಇಲ್ಲಿ ಬರ್ತಾನು. ಹೌದಾ? ಟೋಟಲ್ ಎಷ್ಟು ಮಂದಿ ಅದಾರು? 6 ಮಂದಿ ಅದಾರ. ಇಲ್ಲಿ ಏನು ಸರಿ ಎಷ್ಟಾಗ್ತೈತಿ?
ಇವರು 6 ಮಂದಿ 1 2 3 4 5 6 ಜನ ಆದರು. ಹಾಗಾದ್ರೆ ನಾವು ಗೆರೆ ಎಳೆದು ಕುಣಿಸೋದಕ್ಕಿಂತ ಡೈರೆಕ್ಟನ್ನು ಕುಂತ್ರಿ ಇಲ್ಲಿ ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರದಾರೆ ಎಡ ತುದಿ ಇದಾಗ್ತೈತಿ. ಎಡ ತುದಿಯಾಗ ಯಾರು ಕುಂತರು ಸಿ ಕುಂತ, ಆನ್ಸರ ಸಿ ಬರ್ತದೆ. ಇಷ್ಟೇ ಇರೋದು ಈ ಕ್ವಶನ್ದಾಗ. ಓಕೆ, ಎಲ್ಲರಿಗೂ ತಿಳಿದೈತೆ ಅನ್ಕೋತೀನಿ. ಎಲ್ಲರಿಗೂ ತಿಳಿಯುತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.